ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ನಡೆದ ಸಾಂಪ್ರದಾಯಿಕ ಹಾಗೂ ಐತಿಹಾಸಿಕ ಕರಗ ಉತ್ಸವವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಚೈತ್ರ ಹುಣ್ಣಿಮೆಯ ಬೆಳದಿಂಗಳ ಬೆಳಕಿನಲ್ಲಿ ಮಲ್ಲಿಗೆಯ ಹೂವಿನ ಕರಗ ಕಂಗೊಳಿಸಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಈ ಶಕ್ತ್ಯೋತ್ಸವದ ಸಂಪೂರ್ಣ ಕತೆ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆದ ಐತಿಹಾಸಿಕ ಕರಗ ಮಹೋತ್ಸವ. ಹುಣ್ಣಿಮೆ ಬೆಳಕಿನಲ್ಲಿ ಕಂಗೊಳಿಸಿದ ದ್ರೌಪದಮ್ಮನ ಹೂವಿನ ಕರಗ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ನಡೆದ ಸಾಂಪ್ರದಾಯಿಕ ಪ್ರಸಿದ್ಧ ಕರಗ ಉತ್ಸವವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಸತತ 16ನೇ ಬಾರಿಗೆ ಅರ್ಚಕ ಎ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತಿದ್ದು ಹುಣ್ಣಿಮೆ ಬೆಳಕಿನಲ್ಲಿ ಹೂವಿನ ಕರಗ ಕಂಗೊಳಿಸಿದೆ. ಅರ್ಚಕ ಎ ಜ್ಞಾನೇಂದ್ರ ಪೂರ್ವ ಪೂಜಾ ಕ್ರಮಗಳನ್ನ ಪೂರೈಸಿ ತೆಗಳರಪೇಟೆಯಲ್ಲಿರುವ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಧಾರ್ಮಿಕ ವಿಧಿವಿಧಾನಗಳನ್ನ ಮುಗಿಸಿದ ಬಳಿಕ ಮಲ್ಲಿಗೆ ಹೂವಿನಿಂದ ಅಲಂಕಾರಗೊಂಡಿದ್ದ ದ್ರೌಪದಿ ದೇವಿ ಕರಗವನ್ನ ಹೊತ್ತು ದೇವಸ್ಥಾನದಿಂದ ಹೊರಬಂದರು. ವೀರಕುಮಾರರ ಉದ್ಘೋಷ, ಭಕ್ತರ ಗೋವಿಂದ ನಾಮ ಸ್ಮರಣೆ, ಮಲ್ಲಿಗೆ ಹೂವಿನ ಸಮರ್ಪಣೆಯೊಂದಿಗೆ ನಗರದ ಪೇಟೆಗಳ ಮುಖ್ಯ ರಸ್ತೆ ಗಲ್ಲಿಗಳಲ್ಲಿ ಮೆರವಣಿಗೆ ಸಾಗಿತು. ಮಲ್ಲಿಗೆ ಹೂಗಳಿಂದ ಅಲಂಕೃತಗೊಂಡ ದ್ರೌಪದಮ್ಮನ ಕರಗ ಭಕ್ತಿಯ ಕೇಂದ್ರ ಬಿಂದುವಾಗಿದ್ದು, ಖಡ್ಗ ಹಿಡಿದ ವೀರಕುಮಾರರ ಅಬ್ಬರದ ಮಧ್ಯೆ ಕರಗ ಮೆರವಣಿಗೆ ರಾತ್ರಿಯಿಡೀ ಸಂಭ್ರಮ ಸಡಗರದಿಂದ ಸಾಗಿತು. ನಗರದ ವಿವಿಧ ಭಾಗಗಳಲ್ಲಿ ನಡೆದ ರಥಗಳ ಮೆರವಣಿಗೆಯ ವೈಭವವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ದ್ರೌಪದಮ್ಮನ ಹೂವಿನ ಕರಗ 25 ಪೇಟೆಗಳಲ್ಲಿ ಸಾಗಿದ್ದು, ಮಸ್ತಾನ್ ಸಾಬ್ ದರ್ಗಾದಲ್ಲೂ ಕರಗ ಪ್ರದಕ್ಷಿಣೆ ಹಾಕಿದೆ. ಇನ್ನು ಕರಗದ ಬಗ್ಗೆ ದರ್ಗಾದ ಮುಜಾವರ್ ಪರ್ವೀಸ್ ಅಹಮದ್ ಮಾತನಾಡಿ, ತಲತಲಾಂತರಗಳಿಂದ ನಡೆದು ಬಂದ ಸಂಪ್ರದಾಯವಿದು. ಧರ್ಮರಾಯ ಸ್ವಾಮಿಗೂ ಮಸ್ತಾನ್ ಸಾಬ್ ಅವರಿಗೂ ತುಂಬಾ ಪ್ರೀತಿ. ಅದೇ ಕಾರಣಕ್ಕೆ ಇಲ್ಲಿಗೆ ಭೇಟಿ ನೀಡಿ ಕರಗ ಮುಂದುವರಿಯುತ್ತದೆ. ಇಲ್ಲಿ ಬಂದು 3 ಸುತ್ತುಗಳನ್ನ ಹಾಕಿ ಆಚರಣೆ ಮಾಡಲಾಗುತ್ತೆ. ದೇವಾಲಯದ ಸಂಪ್ರದಾಯದಂತೆ ಮಂತ್ರಗಳನ್ನ ಹೇಳಲಾಗುತ್ತದೆ. ನಾವು ಸಹ ವಿಶೇಷವಾದ ತಯಾರಿಗಳನ್ನ ಮಾಡಿಕೊಳ್ತೇವೆ. ದೇವಸ್ಥಾನದಂತೆಯೇ ಎಲ್ಲಾ ರೀತಿಯ ಅಲಂಕಾರಗಳನ್ನ ಮಾಡಿದ್ದೇವೆ. ಇದು ಐತಿಹಾಸಿಕವಾದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರೋದು ನಮಗೂ ಖುಷಿ ಇದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ಗರುಡಾಚಾರ್, ಎನ್ಎ ಹ್ಯಾರಿಸ್ ಸೇರಿದಂತೆ ಹಲವರು ಕರಗದ ದರ್ಶನ ಪಡೆದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.